ಜಗತ್ತಿಗೆ ಮತ್ತೆ ಆರ್ಥಿಕ ಹಿಂಜರಿತದ ಅಲೆ ಅಪ್ಪಳಿಸಲಿದೆಯಾ? 2008ರಲ್ಲಿ ಈ ಥರ ಒಂದು ಆರ್ಥಿಕ ಹಿಂಜರಿತ ಆಗುತ್ತೆ ಅಂತ ಎಲ್ಲ ಪ್ರೆಡಿಕ್ಟ್ ಮಾಡಿದ್ರು. ಅವರು ಮತ್ತೊಮ್ಮೆ ಎದ್ದು ಬಂದಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ವಾಕರ್ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ 2025ರಲ್ಲೂ ಕೂಡ ಇಂಥ ಆರ್ಥಿಕ ಹಿಂಜರಿತ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ಎದ್ದು ಬಂದು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಅವರು. 2008ರ ಆರ್ಥಿಕ ಹಿಂಜರಿತಕ್ಕೆ ತತ್ತರಿಸಿ ಹೋಗಿತ್ತಲ್ಲ ಜಾಗತಿಕ ಮಾರುಕಟ್ಟೆ, ಇದೀಗ ಅಂತಹದ್ದೇ ದೊಡ್ಡ ಮಟ್ಟದ ಆರ್ಥಿಕ ಹಿಂಜರಿತ ಆಗುತ್ತೆ ಮತ್ತೊಮ್ಮೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಭೀತಿಯಲ್ಲಿ ಜಗತ್ತು ಇದೆ. ಏನು ಕಾರಣನಪ್ಪ ಅಂದರೆ, ಟ್ರಂಪ್ ಅನ್ನೋ ವ್ಯಕ್ತಿಯನ್ನು ಅಮೆರಿಕದವ್ರು ಆರಿಸ್ಬಿಟ್ರಲ್ಲ, ಟ್ರಂಪ್ನ ಆಕ್ರಮಣಕಾರಿ ನೀತಿಗಳೇ ಜಗತ್ತಿಗೆ ಮಾರಕವಾಗುವಂಥ ಆತಂಕ ಇದೆ. ಟ್ರಂಪ್ ಈ ರೀತಿ ಅಟ್ಯಾಕಿಂಗ್ ಮೋಡಲ್ ಹೋಗ್ತಾ ಇದ್ದಾರಲ್ಲ, ಇವರ ಈ ಆಕ್ರಮಣಕಾರಿ ಆರ್ಥಿಕ ನೀತಿಗಳಿದೆಯಲ್ಲ, ಇದು ಜಗತ್ತಿಗೆ ಒಳ್ಳೇದು ಮಾಡೋಕ್ಕೆ ಹೊರಟಿಲ್ಲ, ಕೆಟ್ಟದ್ದು ಮಾಡೋಕ್ಕೆ ಹೊರಟಿದೆ. ಇದು ಟ್ರಂಪ್ನ ನೀತಿಗಳಿಂದ ದಿನೇ ದಿನೇ ಬೇರೆ ಪರಿಸ್ಥಿತಿ ಬಿಟ್ಟುಬಿಡಿ, ಬೇರೆ ದೇಶದ ಪರಿಸ್ಥಿತಿ ಬಿಟ್ಟುಬಿಡಿ, ಸೇರಿಗೆ ಸವ್ವಾ ಸೇರು, ನೀನು ಮಾಡಿದ್ರೆ ನಾನು ಅದನ್ನೇ ಮಾಡ್ತೀನಿ, ನಾನು ಬಿಡಲ್ಲ, ನೀನು 20% ಹಾಕಿದ್ರೆ ನಾನು 20 ಹಾಕ್ತೀನಿ, ನೀನು 100% ಹಾಕಿದ್ರೆ ನಾನು ಈ ಒಂದು ನೀತಿ ಇದೆಯಲ್ಲ, ಇದು ಬೇರೆಯವರಿಗೆಲ್ಲ ಓಕೆ. ಅಮೇರಿಕನ್ ದೊಡ್ಡಣ್ಣನ ಸ್ಥಾನದಲ್ಲಿರ್ತಕ್ಕಂಥ ಒಂದು ದೇಶ ಈ ನೀತಿಗೆ ಇಳಿದಾಗ, ಅಮೇರಿಕ ಒಂದು ದೇಶ ಅಷ್ಟೇ, ನಿಮಗೆ ಬೇರೆ ಎಲ್ಲ ದೇಶಗಳು ಇದೇ ಫಾರ್ಮುಲಾನ ಅಳವಡಿಸ್ಕೊಂಡೆ ಬಿಟ್ರೆ ಅಮೇರಿಕಾಗೇನು ಭಾಳ ಅನುಕೂಲ ಆಗಿಬಿಡುತ್ತಾ? ನೋ, ನೀನೇನು ಮಾಡ್ತೀಯೋ ನೀನು ನನಗಿದ್ದರೆ ನಾನು ನಿನಗೆ, ನೀ ನನಗಿದ್ದರೆ ನಾನು ನಿನಗೆ ಅಲ್ವಾ? ನೀನು ನನಗೂ ಅನುಕೂಲ ಮಾಡಿಕೊಡು, ನಾನು ನಿನಗೂ ಅನುಕೂಲ ಮಾಡಿಕೊಡ್ತೀವಿ ಎನ್ನುತ್ತೆ ಜಾಗತಿಕ ನೀತಿಗಳು. ನಾನು ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಿಬಿಡ್ತೀನಿ, ಸುಮ್ಮನೆ ಕೂತಿರಬೇಕು ಅಂತ ಹೇಳಿದ್ರೆ ಬಿಟ್ಟುಬಿಡ್ತಾರಾ? ಒಂದು ಇಲಿಯನ್ನು ನೀವು ಮೂಲೆಗೆ ತಳ್ಕೊಂಡು ಹೋಗ್ತಾ ಇರ್ತೀರಿ, ಆಚೆ ಹಾಕೋಣ ಅಂತ, ತೀರಾ ಮೂಲೆಗೆ ಹೋಗ್ಬಿಡುತ್ತೆ ಅದು. ಇಲಿ ಮೂಲೆಗೆ ಹೋಗ್ತಾನೇ ಇರುತ್ತೆ, ನೀವು ತಳ್ತಾನೇ ಇರ್ತೀರ ಅದನ್ನು. ಮೂಲೆಗೆ ಹೋಗೋರು ಅದು ಹೇಗೋ ತೆಳ್ಕೊಂಡು ಹೋಗ್ತಾ ಇರುತ್ತೆ. ತೀರಾ ಕಾರ್ನರ್, ನನಗಿನ್ನ ದಾರಿನೇ ಇಲ್ಲ ಅಂತ ಆದಾಗ ಇಲಿ ಕೂಡ ಪುಟ ನೆಗೆದು ನಿಮ್ಮ ಮೇಲೆ ಹಾರಿಬಿಡುತ್ತೆ. ಸೊ ಪ್ರತಿಯೊಂದು ದೇಶಕ್ಕೂ ಆ ಶಕ್ತಿ ಇರುತ್ತೆ, ಪ್ರತಿಯೊಂದು ದೇಶಕ್ಕೂ ಒಂದು ಸ್ಟ್ರೆಂತ್ ಇರಲ್ವೇನ್ರಿ? ಯಾರಿಗೂ ಆರ್ಮಿ ಇದ್ದರೆ ಇನ್ಯಾರಿಗೂ ಔಷಧಿ ಇರುತ್ತೆ, ಇನ್ಯಾರಿಗೂ ಔಷಧಿ ಇದ್ದರೆ ಇನ್ಯಾರಿಗೂ ತೈಲ ಇರುತ್ತೆ, ಇನ್ಯಾರಿಗೂ ತೈಲ ಇದ್ದರೆ ಇನ್ಯಾರಿಗೂ ಗೋಲ್ಡ್ ಇರುತ್ತೆ, ಇನ್ಯಾರಿಗೂ ಅಡುಗೆ ಎಣ್ಣೆ ಇರುತ್ತೆ, ಇನ್ಯಾರಿಗೂ ಕಲ್ಲಿದ್ದಲಿರುತ್ತೆ, ಇನ್ಯಾರಿಗೂ ಹಾಲು ಅಲ್ವಾ, ಇನ್ಯಾರಿಗೂ ಇನ್ನೊಂದು ಆಹಾರ ಪದಾರ್ಥಗಳು, ಇನ್ಯಾರಿಗೂ ಮಸಾಲ ಪದಾರ್ಥಗಳು, ಇನ್ಯಾರಿಗೂ ಹಣ್ಣು. ಹೀಗಿದ್ದಾಗ ಪ್ರತಿಯೊಬ್ಬರು ಬಾರ್ಟರ್ ಸಿಸ್ಟಮಲ್ಲಿ ಬದುಕ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಇದು ಜಾಸ್ತಿ ಇದೆಯಪ್ಪ, ಇದನ್ನು ಕೊಡ್ತೀರಿ, ನಿಮ್ಮ ದೇಶದಲ್ಲಿ ಅದಿದ್ದರೆ ಅದು ಕೊಡು ಅಂತ ಅದಕ್ಕೊಂಡು ಹಣ ಅಂತ ಫಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು. ನಾನು ಎಲ್ಲರ ಮೇಲೂ ನಾನು ಗನ್ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ಅಂದರೆ ಆಗಲ್ವಲ್ಲ. ಕಳೆದ 21 ದಿನಗಳಲ್ಲಿ ಬೇರೆ ದೇಶದ ಬಿಟ್ಟುಬಿಡಿ, ಏನೋ ಟ್ರಂಪ್ ಬಂದುಬಿಟ್ಟು ಹಾಗಾಗುತ್ತೆ ಹೀಗಾಗುತ್ತೆ ಹೇಳ್ತಾ ಇದ್ರಲ್ಲ, ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಕರಡಿ ಕುಣಿತ, ರಕ್ತಪಾತ ಅಂತಾರೆ ಇದನ್ನು. ಷೇರು ಮಾರುಕಟ್ಟೆಯಲ್ಲಿ ಅವ್ರಿಗೆ ಲಾಸ್ ಆಗಿರೋದು ಎಷ್ಟು ಗೊತ್ತಾ? 340 ಲಕ್ಷ ಕೋಟಿ ರೂಪಾಯಿಗಳು ಕಳ್ಕೊಂಡಿರೋದು ಅಮೇರಿಕ ಬರೀ 21 ದಿನಗಳಲ್ಲಿ. ಭಾರತದ ಇಡೀ ಬಜೆಟ್ ಲೆಕ್ಕ ಹಾಕ್ಕೊಂಡ್ರು ನಿಮ್ಗೆ 50 ಲಕ್ಷ ಕೋಟಿ ಆಗಲ್ಲ, 50 ಲಕ್ಷ ಕೋಟಿ ಆಗಲ್ಲ. ಇನ್ನು ಅಮೆರಿಕಾದಲ್ಲಿ ಶೇರ್ ಮಾರ್ಕೆಟ್ ಒಂದೇ ಕಳ್ಕೊಂಡಿರೋದು 340 ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆದಾರರು ಕಳ್ಕೊಂಡ್ರು. ಷೇರು ಕುಸಿತಕ್ಕೆ ಉಕ್ರೇನ್ನ ಸೈಬರ್ ಕಳ್ಳರ ಕೈಚಳಕವೇ ಕಾರಣ ಅಂಥೇಳಿ ಮಸ್ಕ್ ಆರೋಪ ಮಾಡೋದು. ಈಗ ಅಲ್ಲ, ಒಂದು ಗೂಬೆ ಕೊರ್ಸೋಕೆ ಸಿಕ್ತಲ್ಲ, ಗೂಬೆ ಕೊರ್ಸೋಕೋ ನಿಜವೋ ನಮಗೆ ಗೊತ್ತಿಲ್ಲ, ಏನು ಹೇಳಿ ಉಕ್ರೇನ್ ಮೇಲೆ ಹೇಳ್ಬಿಡೋದು. ಈಗ ಅವ್ರು ಸರಿ ಇಲ್ಲ ಅನೇಕ ಸರ್ವಾಧಿಕಾರಿಗಳು ಹಿಂದೆ ಈ ಥರ ಮಾಡ್ತಾಯಿದ್ರು. ಅವರು ಏನೇ ಆರ್ಥಿಕ ನೀತಿಗಳು ಅವ್ರ ಪ್ರಾಬ್ಲಮ್ ಇರಲಿ, ರಾಜಕೀಯ ನೀತಿಗಳ ಪ್ರಾಬ್ಲಮ್ ಇರಲಿ, ಈ ಜನಾಂಗ ಸರಿ ಇಲ್ಲ, ಆ ದೇಶದಿಂದ ನನಗೆ ಈ ಪ್ರಾಬ್ಲಮ್ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಮುಗಿದು ಹೋಗ್ತಾಯಿದ್ರು, ಜನಗಳಿಗೆ ನಂಬಿಸ್ಬಿಡ್ತಾಯಿದ್ರು. ನೋಡಿ, ಅಮೆರಿಕದಲ್ಲಿ ತಲ್ಲಣ ಆಗ್ತಾ ಇದೆ, ಪ್ರಮುಖ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಆಗ್ತಾ ಇದೆ. ಇನ್ನೊಂದು ಕಡೆ ಟೆಸ್ಲಾ AI ಚಿಪ್ ಮೇಕರ್, ನಿಮಗೆ AI ಅಂತ ಬಂದಾಗ ಹೇಗೆ ಡೀಪ್ಸಿಕ್ ಆಗಲೇ ಚೀನಾದವ್ರು ಕೊಟ್ಟಾಯಿತು ಪೆಟ್ಟು, ಇನ್ನು ಅಮೆರಿಕಾ ಮೇಲೆಯೇ AI ಮೇಲೆ ಡಿಪೆಂಡ್ ಆಗುತ್ತೆ ಇಡೀ ವಿಶ್ವ ಅನ್ನೋ ದೊಡ್ಡ ಸುಳ್ಳು, ದೊಡ್ಡ ಹಾಸ್ಯಾಸ್ಪದ ವಿಷಯ ಆಗಿಬಿಡುತ್ತದು. ಅಮೆರಿಕಾ ಮೇಲೇ AI ಅಂದರೆ ಅಮೆರಿಕಾ ಅಂದರೆ AI ಆ ಕಾಲ ಇಲ್ಲ. ಡೀಪ್ಸಿಕ್ ಬರೋವರೆಗೂ ಅಂಥ ಒಂದು ವಿಚಾರ ಇತ್ತು. ಈಗ ಅಲ್ಲಿ ಟೆಸ್ಲಾ, ಈಗ ಟ್ರಂಪ್ ಜೊತೆ ಕೈ ಜೋಡಿಸಿರೋದು ಯಾರಪ್ಪ? ಟೆಸ್ಲಾ ಕಂಪ್ನಿ ಮಾಲೀಕ ಯಾರು? ಎಲಾನ್ ಮಸ್ಕ್. ಟೆಸ್ಲಾ ಷೇರು ಬಿದ್ದು ಹೋಗಿದೆ. AI ಚಿಪ್ಪು ಚೀನಾ ಡೀಪ್ಸಿಕ್ ಮಾಡಿದ ತಕ್ಷಣ AI ಚಿಪ್ ಮೇಕರ್ಗೆ ಯಾರಿಗೂ ವ್ಯಾಲ್ಯೂ ಇಲ್ಲ, ಅವರು ಬಿದ್ದೋದ್ರು. ಮೆಟಾ, ಅಮೆಝಾನ್, ಆಲ್ಫಾಬೆಟ್ ಕಂಪನಿಗಳ ಷೇರುಗಳು ಪಾತಾಳಕ್ಕೆ ಹೋಗಿವೆ. ಟೆಸ್ಲಾ ಕಂಪನಿ ಷೇರುಗಳ ಮೌಲ್ಯ 15.4% ಕುಸಿತ ಆಗಿದೆ. ಇಲ್ಲಿ ಭಾರತಕ್ಕೆ ಏನಪ್ಪ ನಷ್ಟ ಅಂತ ನೋಡಿದ್ರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅವಲಂಬಿತ ದೇಶಗಳಿಗೆ ಭಾರಿ ಹೊಡ್ತಾ ಇದೆ. ಇಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರ್ತಾರಲ್ಲ, ಅಂಥ ದೇಶಗಳಿಗೆ ಹೊಡ್ತಾ ಇದು. ಷೇರು ಮಾರುಕಟ್ಟೆ ಕುಸಿತರೆ ಭಾರತದಲ್ಲೂ ತಲ್ಲಣ ಆಗುತ್ತೆ. ಹೂಡಿಕೆಗಳು, ಮ್ಯೂಚುವಲ್ ಫಂಡ್ ಸೇರಿ ದೀರ್ಘಕಾಲಿಕ ಹೂಡಿಕೆಗಳಿಗೆ ಹೊಡೆತ ಬಿದ್ದಿದೆ. ಭಾರತೀಯ ಹೂಡಿಕೆದಾರರಿಗೂ ಅಪಾರ ನಷ್ಟ ಆಗುತ್ತೆ. ಲಕ್ಷಾಂತರ ಮಂದಿ ಕೆಲಸವನ್ನು ಕಳೆದುಕೊಳ್ಳಲಿದ್ದಾರೆ. ಭಾರತದಲ್ಲಿ ನಿರುದ್ಯೋಗಿಗಳ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. 2008ರಲ್ಲೂ ಇಂತಹದ್ದೇ ಆರ್ಥಿಕ ಹಿಂಜರಿತಕ್ಕೆ ಜಗತ್ತು ತತ್ತರಿಸಿತ್ತು. ವಿಶ್ವದಾದ್ಯಂತ ಕೋಟ್ಯಂತರ ಮಂದಿ ಕೆಲಸವನ್ನು ಕಳ್ಕೊಂಡಿದ್ದರು. ಭಾರತದಲ್ಲೂ ಲಕ್ಷಾಂತರ ಜನ ಕೆಲಸವನ್ನು ಕಳ್ಕೊಂಡಿದ್ದರು. ಡೀಟೇಲ್ಸ್ಗಳಿಗೆ ಸಂತೋಷ್ ರಾಥೋಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ರ ನೀತಿ ಏನೋ ಅಮೇರಿಕನ್ನರೇ ಮೊದಲು
ರಾಷ್ಟ್ರವಾದ ಅಮೆರಿಕದಲ್ಲಿ ರಾಷ್ಟ್ರವೇ ಮೊದಲು, ರಾಷ್ಟ್ರೀಯತೆಗೆ ಮೊದಲಾದ್ಯತೆ ಎಲ್ಲ ಹೇಳಿ ಹೇಳಿ ಬೊಗಳೆಗಳು ಬಿಟ್ಟು ಇವತ್ತು ನೋಡಿ, ನಾನಾಗಲೇ ಹೇಳ್ತಾ ಇದ್ದೆ, ಸಣ್ಣ ಪುಟ್ಟ ದೇಶಗಳು ಆಡೋ ರೀತಿಯಲ್ಲಿ ಅಮೆರಿಕ ಆಡಬಾರ್ದು. ಕೆಲವು ದೇಶಗಳ ನಾಯಕರು ಇಮ್ಮೆಚೂರಾಗಿ ಬಿಹೇವ್ ಮಾಡ್ತಾ ಇರ್ತಾರೆ. ಕೆಲವು ಪಕ್ಕದ ದೇಶಗಳ ನೀತಿಗಳ ವಿಚಾರದಲ್ಲಿ, ಅಣುಬಾಂಬ್ ವಿಚಾರದಲ್ಲಿ, ಸೈನ್ಯದ ವಿಚಾರದಲ್ಲಿ, ದಾಳಿಗಳ ವಿಚಾರದಲ್ಲಿ ಈ ಥರ ದೊಡ್ಡವರೆಲ್ಲ ಮಾತಾಡಬಾರ್ದು. ಈಗ ದೊಡ್ಡವರು ಈ ಥರ ಆಡೋಕ್ಕೆ ಶುರುವಾದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಎಕ್ಸಾಂಪಲ್ ತೊಗೋಬಹುದಾ ನಾವು ಅಂತ. ರಮಾಕಾಂತ್, ಅಮೆರಿಕಾದ ಒಂದು ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅಮೆರಿಕಾ ಫಸ್ಟ್ ಅನ್ನುವಂತಹ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಡೊನಾಲ್ಡ್ ಟ್ರಂಪ್. ಅದೇ ರೀತಿಯಾಗಿ ಅಮೆರಿಕನ್ನರಿಗೆ ಅತಿ ಹೆಚ್ಚು ಪ್ರಾತಿನಿಧ್ಯತೆ ಕೊಡುವಂತಹ ಒಂದು ಮಾತುಗಳನ್ನು ಹೇಳಿದ್ರು. ಜನರು ಕೂಡ ಇದನ್ನು ಬಹಳಷ್ಟು ಬಲವಾಗಿ ನಂಬಿದ್ರು. ಅದು ಜನರಿಗೆ ಬಹಳಷ್ಟು ಸಿಹಿಯಾಗಿಯೂ ಕೂಡ ಅನಿಸ್ತು. ಆದರೆ ಈಗ ಅದೇ ಡೊನಾಲ್ಡ್ ಟ್ರಂಪ್ ಅವರು, ಯಾವ ಡೊನಾಲ್ಡ್ ಟ್ರಂಪ್ ಅಮೆರಿಕ ಉದ್ಧಾರಕ್ಕಾಗಿ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು, ಅದೇ ಡೊನಾಲ್ಡ್ ಟ್ರಂಪ್ ಈಗ ಅಮೆರಿಕಾದಲ್ಲಿ ಒಬ್ಬ ದುರಂತ ನಾಯಕ ಆಗ್ತಾರೆ ಅಮೆರಿಕ ಪಾಲಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಯಾವ ಡೊನಾಲ್ಡ್ ಟ್ರಂಪ್ ಅವರು ಈವರೆಗೆ ಅಮೆರಿಕ ಫಸ್ಟು, ರಾಷ್ಟ್ರೀಯವಾದ, ಸ್ಥಳೀಯವಾದ ಅಂತ ಏನೆಲ್ಲ ಹೇಳ್ತಾ ಇದ್ರು, ಅವರು ತೆಗೆದುಕೊಂಡಂತಹ ಕೆಲವು ನೀತಿಗಳು ಕೆಲವು ದಿನಗಳಲ್ಲಿ ಅಮೆರಿಕ ತೀವ್ರತರವಾಗಿರುವಂತಹ ಒಂದು ಆರ್ಥಿಕ ಹಿಂಜರಿತಕ್ಕೆ ಒಳಗಾಗುವಂತಹ ಪರಿಸ್ಥಿತಿಗೆ ದೂಡ್ಬಿಡ್ತು. ಯಾಕಂದರೆ ಯಾವುದೇ ಒಂದು ದೇಶಗಳಾಗಲಿ ನೋಡಿ, ಇವತ್ತು ಈ ಹಿಂದೆ ಇದ್ದಂತಹ ಅಂದರೆ ಮೊದಲ ಯುದ್ಧ, ಎರಡನೇ ವಿಶ್ವಯುದ್ಧ ಇವೆಲ್ಲ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ಜಗತ್ತು, ಜಾಗತಿಕ ಮಟ್ಟದಲ್ಲಿ ಇದ್ದಂತಹ ಒಂದು ಪ್ರಬಲ ಒಂದು ಹಿಡಿತ ಏನಿತ್ತು ಅದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಇದ್ದಂಥದ್ದು ಬೇರೆ. ಆದರೆ ಇವತ್ತಿನ ಒಂದು ಸಂದರ್ಭದಲ್ಲಿ ಇರುವಂತಹ ಜಾಗತಿಕ ದೇಶಗಳ ಒಂದು ಪ್ರಾಬಲ್ಯತೆನೇ ಬೇರೆ. ಪ್ರತಿಯೊಂದು ರಾಷ್ಟ್ರಗಳು ಕೂಡ, ಸಣ್ಣ ಪುಟ್ಟ ಕೆನಡಾದಂತಹ ದೇಶಗಳು ಕೂಡ ಅಮೆರಿಕಾವನ್ನು ಇವತ್ತು ಕೆಂಗಣ್ಣು ಬೀರಿ ನೋಡುವಂತಹ ಒಂದು ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಅಂತಂದರೆ ಎಲ್ಲ ದೇಶಗಳು ಕೂಡ ತಮ್ಮದೇ ಆದಂತಹ ಒಂದು ಮಾರುಕಟ್ಟೆಯನ್ನು ಹೊಂದಿದ್ದಾವೆ, ತಮ್ಮದೇ ಆದಂತಹ ಒಂದು ಪ್ರಾಡಕ್ಟ್ಗಳನ್ನು ಹೊಂದಿದ್ದಾವೆ. ಅಂದರೆ ಒಂದು ದೇಶವನ್ನು ಬಿಟ್ಟು ನಾನು ಮುಂದುವರಿತೀನಿ ಅಂತ ಏನಾದರೂ ಅಂದುಕೊಂಡಿದ್ದೆ ಆದರೆ ಆ ಒಂದು ದೇಶದ ಹುಚ್ಚುತನ ಅದು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಒಂದು ಕಡೆ ನಾವು ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಈ ವಿಚಾರವನ್ನು ಮುಂದೆ ಇಟ್ಕೊಂಡು ಮುಯ್ಯಿಗೆ ಮುಯ್ಯಿ, ಅಂದರೆ ನೀವು ಏನು ಟ್ಯಾಕ್ಸ್ ಹಾಕ್ತೀರಿ ಅಷ್ಟೇ ನಾವು ಸುಂಕ ವಿಧಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಯಾವಾಗ ಹೇಳಿದ್ರು, ಚೀನಾಗೆ ನೇರವಾಗಿ ಅವರು ಎಚ್ಚರಿಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ರು. ಚೀನಾ ಕೂಡ ನೇರವಾಗಿ ಹೇಳ್ತು, ಯಾವ ರೀತಿಯಾದಂತಹ ಯುದ್ಧಕ್ಕೆ ನೀವು ಕರಿತೀರಿ, ನಾವು ಬರೋದಕ್ಕೆ ಸಿದ್ಧ ಇದ್ದೀವಿ ಅಂತ. ಎಲ್ಲರೂ ಕೂಡ ಅಮೆರಿಕದ ಜನರಿಗೆ ಇದು ಒಂದು ರೀತಿಯಾಗಿ ಮಜಾ ಕೊಡ್ತಾ ಇತ್ತು. ಆದರೆ ಮತ್ತೊಂದೆಡೆ ಆರ್ಥಿಕ ತಂತ್ರಜ್ಞರು ಯಾವಾಗ ಈ ಒಂದು ಟ್ಯಾಕ್ಸ್ನ ಸಮರ ನಡೀತಾ ಇತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಲೆಕ್ಕಾಚಾರಗಳನ್ನು ಹಾಕ್ಕೊಂಡ್ರು. 2008ರಲ್ಲಿ ಯಾವ ರೀತಿಯಾದಂತಹ ಒಂದು ಆರ್ಥಿಕ ಹಿಂಜರಿತ ಉಂಟಾಗಿತ್ತು, ಅದೇ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ದೊಡ್ಡಣ್ಣನ ಜಾಗದಲ್ಲಿ ಇರುವಂತಹ ಆರ್ಥಿಕ ಪ್ರಬಲ ರಾಷ್ಟ್ರಗಳ ಈ ಒಂದು ತಮ್ಮ ಸ್ವಂತ ಲಾಭಕ್ಕಾಗಿ ನಡೀತಾ ಇರುವಂತಹ ಒಂದು ನಿರ್ಧಾರ ಏನಿದೆ, ಒಂದು ನಿರ್ಧಾರವನ್ನೇ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಆರ್ಥಿಕ ಹಿಂಜರಿತ ಉಂಟಾಗುತ್ತೆ, ಪ್ರತಿಯೊಂದು ದೇಶದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ ಹೇಳಿದರು. ಈಗಾಗಲೇ ಭಾರತದ ಒಂದು ಷೇರು ಮಾರುಕಟ್ಟೆಯನ್ನು ನಾವು ನೋಡಿದಾಗಲೂ ಕೂಡ ಈಗಾಗಲೇ ಅಮೆರಿಕ 340 ಲಕ್ಷ ಕೋಟಿಯಷ್ಟು ದುಡ್ಡನ್ನು ಕಳೆದುಕೊಂಡಾಗಿದೆ. ಈಗಾಗಲೇ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆರ್ಥಿಕ ಹಿಂಜರಿತವನ್ನು ಅದು ಎದುರಿಸುತ್ತೆ. ಆದರೆ ಭಾರತ ಸೇರಿ ಇನ್ನೂ ಅನೇಕ ರಾಷ್ಟ್ರಗಳು ನೋಡಿ, ನಾವು ನೇಪಾಳ ದೇಶವನ್ನು ಈಗ ನೋಡಿದಾಗ ನೇಪಾಳದ ಸರ್ಕಾರ ಜನರಿಂದ ಸಾಲವನ್ನು ಪಡೆದುಕೊಳ್ತಾ ಇದೆ ದೇಶವನ್ನು ನಡೆಸೋದಕ್ಕೆ. ಅಂದರೆ ಎಷ್ಟರ ಮಟ್ಟಿಗೆ ಇದರ ಪ್ರಭಾವ ಸಣ್ಣ ಪುಟ್ಟ ದೇಶಗಳ ಮೇಲೆ ಬೀಳ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಹಾಗಂತ ಯಾವುದೇ ರಾಷ್ಟ್ರ ಜನಗಳಲ್ಲಿ ಸಂತೋಷ, ಈಗ ಜನಗಳಲ್ಲಿ ಒಂದು ದೇಶದ ಯಾವುದೇ ಪ್ರಜೆಗಳಲ್ಲಾಗಲಿ ಒಂದು ರಾಷ್ಟ್ರೀಯತೆ ಇರುತ್ತೆ, ಅವ್ರ ಬಳಿಯಲ್ಲಿ ಒಂದು ದೇಶ ಪ್ರೇಮ ಅಂತ ಇರುತ್ತೆ. ಆದರೆ ಈ ಪೊಲಿಟಿಕಲ್ ಪಾರ್ಟಿಗಳು ಈ ದೇಶ ಪ್ರೇಮವನ್ನು, ಈ ರಾಷ್ಟ್ರೀಯತೆಯನ್ನು, ಈ ರಾಷ್ಟ್ರವಾದವನ್ನು ಆ್ಯಸ್ ಇಫ್ ಗುತ್ತಿಗೆ ತಗೊಂಡವರಂತೆ ಮಾತಾಡೋಕ್ಕೆ ಶುರು ಮಾಡ್ತಾರಲ್ಲ, ಆಗ ಜನ ಬಹಳ ಕೇರ್ಫುಲ್ಲಾಗಿರಬೇಕು. ಇಲ್ಲೆಲ್ಲೋ ಮಿಸ್ ಹೊಡಿತಾ ಇದೆ, ಇದು ಹೀಗಲ್ಲ ಅಂತ. ನೋಡಿ, ಯಾವ್ಯಾವ ದೇಶದಲ್ಲಿ, ಅಲ್ಲಿ ಹಿಟ್ಲರ್ ಅಂತ ಒಬ್ಬ ಇದ್ದ, ಅವನು ಜರ್ಮನಿನಲ್ಲಿ ರಾಷ್ಟ್ರವಾದ, ರಾಷ್ಟ್ರೀಯತೆ ಹೇಳಿ 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 ಜನಾಂಗೀಯ ದ್ವೇಷವನ್ನು ಬಿತ್ತಿ ಏನೇ ಅವನ ಆಡಳಿತ ವೈಫಲ್ಯವಾಗಲಿ ಅದಕ್ಕೆ ಜ್ಯೂಸ್ ಕಾರಣ, ಯಹೂದಿಗಳ ಕಾರಣ, ಇವರೇ ಅನಿಷ್ಟ, ಇವರಿಂದ ನಮ್ಮ ದೇಶಕ್ಕೆ ಹೀಗಾಯಿತು, ಅವನ್ನೆಲ್ಲ ಫೇಲ್ಯೂರ್ಗಳಿಗೂ ಅದನ್ನು ಕಾರಣ ಮಾಡೋದು, ಸುಳ್ಳೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದ. ಇಸ್ರೇಲಲ್ಲೂ ಇದೇ ಕಥೆ. ಇಸ್ರೇಲಲ್ಲಿ ಪಾತಾಳಕ್ಕೆ ಹೋಗ್ಬಿಟ್ಟಿತ್ತು ಆತನ ಜನಪ್ರಿಯತೆ. ಏನೋ ಒಂದು ವಾರ ಶುರುವಾಯಿತು, ಏನು ಇಸ್ರೇಲ್ ಅಂದರೆ ಹಾಗೆ, ಇಸ್ರೇಲ್ ಅಂದರೆ ಹೀಗೆ, ಕ್ಷಣ ಮಾತ್ರದಲ್ಲಿ ಅಲುಗಾಡಿಸ್ಬಿಡ್ತಾರೆ, ಅವರು ಪ್ರಚಂಡರು ಅಂತೆಲ್ಲ ಹೇಳ್ಕೊಂಡಿದ್ದಂಥವ್ರು ಅವ್ರಿಗೂ ಇವತ್ತು ಏನೂ ಮಾಡೋದಿಲ್ಲಾರ್ದಂಥ ಪರಿಸ್ಥಿತಿ ಬಂದಿದೆ. ಅಂದರೆ ರಾಜಕೀಯ ಆಟಗಳಿಗೆ ಜನ ಬಲಿಯಾಗಬಾರ್ದು. ಅಮೆರಿಕ ಆರ್ಥಿಕತೆ
ಒಂದು ಹಂತಕ್ಕೆ ಅಧೋಗತಿ ಆಗ್ತಾ ಇತ್ತು. ಅಲ್ಲಿ ರೆಪೋ ರೇಟ, ಅಮೆರಿಕದ ಸೆಂಟ್ರಲೈಸ್ಡ್ ಬ್ಯಾಂಕ್ಗಳ ಅಲ್ಲಿ ನೀತಿಗಳ ಎಲ್ಲ ಒದ್ದಾಡ್ತಿದ್ದ ಕಾಲದಲ್ಲಿ ಅದನ್ನು ಮರೆಮಾಚೋ ರೀತಿಯಲ್ಲಿ ಟ್ರಂಪ್ ಬಂದುಬಿಟ್ಟು ಏನು ಮಾಡಿದ್ದು, ರಾಷ್ಟ್ರೀಯತೆ, ಅಮೆರಿಕ ಮೊದಲು, ಅಮೆರಿಕನ್ನೇ ಮೊದಲು ಅಂತ ಹೇಳಿ ಈಗ ಮಾಡ್ತಿರೋದು ನೋಡಿದ್ರೆ ಇಲ್ಲ ಇಷ್ಟು ಬಿದ್ದಿರೋ ಸಾಲ್ತಾ ಇಲ್ಲ, ಇನ್ನೂ ಬೀಳಬೇಕು ಅಮೆರಿಕ ಅನ್ನೋ ಧಾಟಿಲಿದ್ದಂತೆ ಕಾಣಿಸ್ತಾ ಇದೆ ಅಂತ. ಜೊತೆಗೆ ಉದ್ಯಮಿ, ಯಾವತ್ತಿಗೆ ಉದ್ಯಮಿಗಳು ರಾಜಕಾರಣಿಗಳೊಂದಿಗೆ ಕೈ ಜೋಡಿಸ್ತಾರೋ ಅದು ಉದ್ಯಮಿಪತಿಗಳ ಒಂದು ದೇಶ ಆಗುತ್ತೆ ವಿನಃ ಅದು ಜನಸಾಮಾನ್ಯರ ದೇಶ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಬ್ಬರು ಉದ್ಯಮಿಗಳು, ಅಮೆರಿಕದಲ್ಲಿ ಇಬ್ಬರು ಉದ್ಯಮಿಗಳು ತನ್ನದೇನು ಲಾಭ ಅಂತ ಥಿಂಕ್ ಮಾಡ್ತಾರೆ ಹೊರತು ಜನಕ್ಕೇನು ಲಾಭ ಥಿಂಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಅವ್ರದ್ದು ಅಂತ. ಹೌದು ರಮಾಕಾಂತ್, ಇವತ್ತು ಅಮೆರಿಕಾದ ಪರಿಸ್ಥಿತಿಯನ್ನು ನೋಡಿದಾಗ ಯಾವ ರೀತಿಯಾಗಿ ಹಿಟ್ಲರ್ ಅವರು ಸ್ಥಳೀಯವಾದ ಜನಾಂಗೀಯವಾದವನ್ನು ಇಟ್ಕೊಂಡು ಜನರನ್ನು ದಿಕ್ಕು ತಪ್ಪಿಸಿ ಇಡೀ ಆಡಳಿತವನ್ನು ತಮ್ಮ ಕೈಯಲ್ಲಿ ಹಿಡಿದಿಟ್ಕೊಂಡಿದ್ರು, ಅದೇ ರೀತಿಯಾಗಿ ಅಮೆರಿಕಾದಲ್ಲೂ ಕೂಡ ಈಗ ನಡೀತಾ ಇದೆ. ಆ ಉದಾಹರಣೆಯನ್ನು ನಾವು ಇವತ್ತು ನೋಡಬೇಕಾಗತ್ತೆ. ಯಾಕಂದರೆ ಒಂದೆಡೆ ಟೆಸ್ಲಾ ಕಂಪನಿಯನ್ನು ಇಡೀ ವಿಶ್ವದಾದ್ಯಂತ ವಿಸ್ತರಣೆ ಮಾಡಬೇಕು ಅಂತ ಎಲಾನ್ ಮಸ್ಕ್ ಅವರು ಮುಂದಾಗ್ತಾ ಇರುವಂತಹ ಸಂದರ್ಭದಲ್ಲಿ ಅಮೆರಿಕಾದ ಆರ್ಥಿಕತೆಗೆ ಎಷ್ಟರ ಮಟ್ಟಿಗೆ ಹೊಡೆತ ಬೀಳ್ತು. ಅಮೆರಿಕದ ಜನ ನೋಡಿ, ಪ್ರತಿಯೊಬ್ಬ ಗೌರ್ಮೆಂಟ್ ಎಂಪ್ಲಾಯಿಗಳಿಗೂ ಕೂಡ ನೀವು ಏನು ಕೆಲಸ ಮಾಡಿದ್ದೀರಿ ಅದರ ರಿಪೋರ್ಟ್ ಕಾರ್ಡ್ ಕೊಡಿ, ಇಲ್ಲ ಅಂದರೆ ಮನೆಗೆ ಹೋಗಿ ಅಂತ ಓರ್ವ ಉದ್ಯಮಿ ಬಂದು ಹೇಳ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಸ್ಥಳೀಯವಾದ ಜನರ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಅದರ ಜೊತೆಗೆ ಜನರು ಕೂಡ ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಒಬ್ಬ ವ್ಯಕ್ತಿ ಇದ್ದರೂ ಕೂಡ ಒಂದು ದೇಶಕ್ಕೆ ತನ್ನದೇ ಆದಂತಹ ಒಂದು ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಅದು ಟ್ಯಾಕ್ಸ್ ರೂಪದಲ್ಲಿ ಆಗಿರಬಹುದು ಅಥವಾ ತನ್ನ ಶ್ರಮದ ರೂಪದಲ್ಲಾಗಿರಬಹುದು. ತನ್ನ ಜೀವಮಾನದಲ್ಲಿ ದುಡಿಯುವಂತಹ ಪ್ರತಿದಿನವೂ ಕೂಡ ಆತ ತನ್ನ ದೇಶಕ್ಕಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾನೆ ಇರ್ತಾರೆ. ಆದರೆ ಇದರ ನಡುವೆ ಇದೇ ರಾಷ್ಟ್ರೀಯವಾದವನ್ನು ಮುಂದೆ ಇಟ್ಕೊಂಡು ರಾಷ್ಟ್ರಕ್ಕಾಗಿ ಇನ್ನೂ ಹೆಚ್ಚಿನದನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇದೇ ವಿಚಾರವನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವಂಥವರ ಒಂದು ಸಂಖ್ಯೆ ಈಗ ಪ್ರತಿಯೊಂದು ದೇಶದಲ್ಲೂ ಕೂಡ ರಾಜಕಾರಣಿಗಳಲ್ಲಿ ಹೆಚ್ಚಳ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆದರೆ ಒಂದು ವಿಚಾರ, ಶ್ರೀಲಂಕಾದಂತಹ ಒಂದು ದೇಶ ಯಾವ ರೀತಿಯಾಗಿ ಆರ್ಥಿಕವಾಗಿ ದಿವಾಳಿಯಾಯಿತು, ಮತ್ತೊಂದೆಡೆ ಪಾಕಿಸ್ತಾನ, ಈ ದೇಶಗಳನ್ನು ನೋಡಿದಾಗ ಎಲ್ಲ ದೇಶಗಳು ಕೂಡ ಈ ಉದಾಹರಣೆಗಳನ್ನು ಇಟ್ಕೊಂಡು ಯಾವ ರೀತಿಯಾಗಿ ಇಂತಹ ಸ್ಥಳೀಯವಾದಕ್ಕೆ ಜನಾಂಗೀಯವಾದಕ್ಕೆ ದೇಶಗಳು ದಿವಾಳಿಯಾಯಿತು ಅದನ್ನು ನೋಡಿ ಎಚ್ಚೆತ್ತುಕೊಳ್ಳುವಂತಹ ಒಂದು ಸಂದರ್ಭ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ರಮಾಕಾಂತ್. ಥ್ಯಾಂಕ್ ಯು ಸಂತೋಷ್.